ಹಾಯ್, ನಾನು ಪ್ರಕಾಶ್ ಮಂಡಗಟ್ಟೆ, ಈಶಾನ್ಯ ಅಕಾಡೆಮಿ ಶಿವಮೊಗ್ಗದ ವತಿಯಿಂದ. ಇವತ್ತಿನ ವಿಡಿಯೋದಲ್ಲಿ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೌತಮ ಬುದ್ಧ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರ್ಸನಾಲಿಟಿ. ದ್ವಿತೀಯ PUCಯ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಲ್ಲಿ ಗೌತಮ ಬುದ್ಧ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಪ್ರಮುಖ ನಾವು 7 ಕಾಲಘಟ್ಟಗಳಾಗಿ ವಿಭಾಗ ಮಾಡಿಕೊಳ್ಳುವ ಮೂಲಕವಾಗಿ ಅಧ್ಯಯನ ಮಾಡಬಹುದು. ಮೊದಲನೇದಾಗಿ ಆರಂಭಿಕ ಜೀವನ, ವೈವಾಹಿಕ ಜೀವನ, ಮಹಾಪರಿತ್ಯಾಗ, ಜ್ಞಾನೋದಯ, ಮೊದಲ ಪ್ರವಚನ, ಬೋಧನೆಗಳು, ನಂತರ ನಿರ್ವಾಣ. ಈ ರೀತಿ ಬುದ್ಧನ ಜೀವನ ಕಾಲಘಟ್ಟವನ್ನು 7 ವಿಭಾಗಗಳಾಗಿ ಮಾಡಿಕೊಂಡು ಅಧ್ಯಯನ ಮಾಡೋದ್ರಿಂದ ನಮಗೆ ಹೆಚ್ಚು ಆತನ ವಿಚಾರಗಳು ತುಂಬ ಸ್ಪಷ್ಟವಾಗಿ ನೆನಪಲ್ಲಿ ಉಳಿತವೆ. ಈಗ 1 by 1 ವಿಚಾರ ಮಾಡ್ತಾ ಹೋಗೋಣ. ಆರಂಭಿಕ ಜೀವನ ನೋಡಿ, ಗೌತಮ ಬುದ್ಧ ಸಾಶಾಪ 563ರಲ್ಲಿ ನೇಪಾಳದ ಲುಂಬಿನಿ ಎಂಬಲ್ಲಿ ಜನಿಸ್ತಾನೆ. ಈತನ ಮೊದಲ ಹೆಸರು ಸಿದ್ಧಾರ್ಥ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಆದರೆ ದುರದೃಷ್ಟ, ಈತನದು ಜನಿಸಿದ 7 ದಿವಸಕ್ಕೆ ತನ್ನ ತಾಯಿ ಮಾಯಾದೇವಿನ ಕಳ್ಕೊಳ್ತಾನೆ. ಹಾಗಾಗಿ ಆತನ ಚಿಕ್ಕಮ್ಮನಾಗಿದ್ದಂತಹ ಪ್ರಜಾಪತಿ ಗೌತಮಿ ಆತನನ್ನು ಸಾಕುವಂಥ ಜವಾಬ್ದಾರಿನ ಹೊತ್ಕೋತಾಳೆ. ಹಾಗಾಗಿ ಅವಳ ಒಂದು ಲಾಲನೆ ಮತ್ತು ಪೋಷಣೆಯಲ್ಲಿ ಬೆಳೆದ ಕಾರಣಕ್ಕಾಗಿಯೇ ಸಿದ್ಧಾರ್ಥನಿಗೆ ಗೌತಮ ಎಂಬ ಹೆಸರು ಕೂಡ ಬರುತ್ತೆ. ಇದು ಆತನ ಅರ್ಲಿ ಲೈಫನ್ನು. ಆದರೆ ಇನ್ನು ವೈವಾಹಿಕ ಜೀವನ, 16ನೇ ವಯಸ್ಸಿನಲ್ಲಿ ಆತನ ತಂದೆ ಶುದ್ಧೋಧನ ಗೌತಮ ಬುದ್ಧನಿಗೆ ವಿವಾಹವನ್ನು ಮಾಡ್ತಾನೆ. ಕಾರಣ, ಆತನ ಆಸ್ಥಾನದ ಜ್ಯೋತಿಷಿ ಅಸಿತ ಅಂತಕ್ಕಂಥವನು ಸಿದ್ಧಾರ್ಥನ ಬಗ್ಗೆ ಅಥವಾ ಗೌತಮನ ಬಗ್ಗೆ ಈತ ಮುಂದೆ ಒಬ್ಬ ಮಹಾನ್ ಚಕ್ರವರ್ತಿ ಆಗ್ತಾನೆ, ಇಲ್ಲವೇ ಮಹಾನ್ ಸನ್ಯಾಸಿ ಆಗ್ತಾನೆ ಅಂತೇಳಿ ಭವಿಷ್ಯ ನುಡಿದಿದ್ದಾನೆ. ಆ ಕಾರಣಕ್ಕಾಗಿ ತಂದೆ ತನ್ನ ಮಗನನ್ನು ನನ್ನ ಹಾಗೇನೋ ಒಬ್ಬ ದೊಡ್ಡ ಚಕ್ರವರ್ತಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಆತನ ಸಾಂಸಾರಿಕ ಜೀವನಕ್ಕೆ ಕರ್ಕೊಂಬರೋ ಉದ್ದೇಶದಿಂದ 16ನೇ ವಯಸ್ಸಿಗೆ ಆತನನ್ನು ವಿವಾಹ ಮಾಡ್ತಾನೆ. ಹೆಂಡತಿ ಯಶೋಧರ ಎಂಬ ರಾಜಕುಮಾರಿಯೊಂದಿಗೆ ಆತನ ವಿವಾಹ ಆಗುತ್ತೆ. ಅವರ ದಾಂಪತ್ಯದ ಫಲವಾಗಿ ರಾಹುಲ ಅಂತಕ್ಕಂಥ ಮಗ ಅವನಿಗೆ ಜನಿಸ್ತಾನೆ. ಇನ್ನು 3ನೇ ಹಂತ ಮಹಾಪರಿತ್ಯಾಗ. ಮಹಾಪರಿತ್ಯಾಗ ಅಂತಂದರೆ ಸರ್ವವನ್ನು ಕೂಡ ತ್ಯಾಗ ಮಾಡ್ತಾನೆ ಬುದ್ಧಲ್ಲಿ. ಇಲ್ಲಿ ಒಂದು ದಿವಸ ಆತನ ನೆಚ್ಚಿನ ಸೇವಕ ಚೆನ್ನ ಅವನ ಜೊತೆಗೆ ಒಮ್ಮೆ ರಾಜಬೀದಿಯನ್ನು ಸಂಚಾರ ಮಾಡೋಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ 4 ದೃಶ್ಯಗಳು ಆತನ ಕಣ್ಣಿಗೆ ಬೀಳ್ತವೆ. ಇವ್ಯಾವುದು ಅಂದರೆ ರೋಗಿ, ಒಬ್ಬ ವೃದ್ಧ, ಒಂದು ಶವಯಾತ್ರೆ, ಓರ್ವ ಸನ್ಯಾಸಿ. ಈ 4 ದೃಶ್ಯಗಳು ಆತನ ಮನಸ್ಸಿನ ಮೇಲೆ ತುಂಬ ಗಾಢವಾದ ಪರಿಣಾಮವನ್ನು ಉಂಟು ಮಾಡ್ತವೆ. ಇದರಿಂದ ಜೀವನ ಜಿಗುಪ್ಸೆಗೊಂಡಂತಹ ಗೌತಮ ಬುದ್ಧ ಎಲ್ಲವನ್ನೂ ತ್ಯಜಿಸಿ, ರಾಜ್ಯ, ಹೆಂಡತಿ, ಮಗ, ಅಂತಸ್ತು ಎಲ್ಲವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಸತ್ಯಾನ್ವೇಷಣೆ ಕೈಗೊಳ್ತಾನೆ. ಇದನ್ನು ನಾವು ಮಹಾಪರಿತ್ಯಾಗ ಅಂತೇಳಿ ಕರೀತೇವೆ. ಇನ್ನು ಜ್ಞಾನೋದಯ, ಸಾಕಷ್ಟು ವರ್ಷಗಳ ಕಾಲ ಜ್ಞಾನೋದಯಕ್ಕಾಗಿ ಅಥವಾ ಸತ್ಯಾನ್ವೇಷಣೆಗಾಗಿ ಅಲ್ದಾಡ್ತಿದ್ದಂತಹ ಗೌತಮ ಬುದ್ಧ ಒಂದು ದಿನ ಸುಜಾತ ಎಂಬ ಶೂದ್ರ ಕನ್ಯೆ ಕೊಟ್ಟಂತ ಭಿಕ್ಷಾನ್ನನ ಸ್ವೀಕಾರ ಮಾಡಿ ಗಯದ ಅರಳಿ ವೃಕ್ಷದ ಕೆಳಗಡೆ ಧ್ಯಾನಕ್ಕೆ ಕುಳಿತುಕೋತಾನೆ. ಆ ಸಂದರ್ಭದ ಗಯದ ಅರಳಿ ವೃಕ್ಷದ ಕೆಳಗಡೆ ಆತನಿಗೆ ಜ್ಞಾನೋದಯವಾಗುತ್ತೆ. ಹಾಗಾಗಿ ಸಿದ್ಧಾರ್ಥ ಇದ್ದನು ಬುದ್ಧನಾಗ್ತಾನೆ, ಗಯ ಇದ್ದದ್ದು ಬುದ್ಧಗಯ ಆಗುತ್ತೆ. ತಥಾಗತ ಅಂದರೆ ಸತ್ಯವನ್ನು ಅರಿತವನು ಅಂತೇಳಿ. ಹಾಗಾಗಿ ಜ್ಞಾನೋದಯವನ್ನು ಪಡೆದಂತಹ ಸಿದ್ಧಾರ್ಥನನ್ನು ಬುದ್ಧ ಅಂತೇಳಿ ಕರೆಯಲಾಗುತ್ತೆ. ಆ ಜ್ಞಾನೋದಯವಾಗಿರ್ತಕ್ಕಂಥ ಸ್ಥಳ ಗಯ ಏನಿದೆ ಬುದ್ಧ ಗಯ ಆಗುತ್ತೆ. ಜೊತೆಗೆ ಆತನನ್ನು ತಥಾಗತ ಅಂತೇಳಿ ಕರೆಯಲಾಗುತ್ತೆ. ತಥಾಗತ ಅಂದರೆ ಸತ್ಯವನ್ನು ಅರಿತವನು ಅಂತೇಳಿ. ಜೊತೆಗೆ ಆತನನ್ನು ಶಾಕ್ಯ ಮುನಿ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆಂದರೆ ಆತ ಶಾಕ್ಯ ಕುಲಕ್ಕೆ ಸಂಬಂಧಪಟ್ಟವನು. ಹಾಗಾಗಿ ಶಾಕ್ಯ ಕುಲನೂ ಆಗಿರೋ ಕಾರಣಕ್ಕೆ ಆತನ ಶಾಕ್ಯ ಮುನಿ ಅಂತ ಕೂಡ ಕರೆಯಲಾಗುತ್ತೆ. ಹೀಗೆ ಜ್ಞಾನೋದಯ ಎನ್ಲೈಟ್ಮೆಂಟನ್ನು ಪಡ್ಕೊಂಡಂಥ ಬುದ್ಧ ತನ್ನ ಬೋಧನೆಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆತನ ಮೊದಲ ಪ್ರವಚನ ಎಲ್ಲಾಯಿತು ಅಂದರೆ ಸಾರನಾಥರ ಜಿಂಕೆವನದಲ್ಲಿ. ಸಾರನಾಥರ ಜಿಂಕೆವನದಲ್ಲಿ ಆತ ತನ್ನ ಮೊದಲ ಪ್ರವಚನವನ್ನು, ತನ್ನ ಮೊದಲ ಬೋಧನೆಯನ್ನು ನೀಡ್ತಾನೆ. ಅದನ್ನು ನಾವು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರ ತಿರುಗುವಿಕೆ ಅಂತೇಳಿ ಕರೆಯಲಾಗುತ್ತೆ. ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರ ತಿರುಗುವಿಕೆ ಅಂತ ಕರೆಯಲಾಗುತ್ತೆ. ಹಾಗಾಗಿ ಬೌದ್ಧ ಧರ್ಮದ ಚಿಹ್ನೆ ಧರ್ಮಚಕ್ರ. ಬೌದ್ಧ ಧರ್ಮದ ಸಂಕೇತನಿದೆ, ಸಿಂಬಲ್ ಏನಿದೆ ಅದು ಧರ್ಮಚಕ್ರ. ಇದೇ ಕಾರಣಕ್ಕಾಗಿಯೇ ಆತನ ಮೊದಲ ಬೋಧನೆ ಏನಿದೆ ಅಥವಾ ಪ್ರವಚನ ಅದನ್ನು ಆಧರಿಸಿಕೊಂಡೆ ಆ ಒಂದು ಸಿಂಬಲನ್ನು ಬುದ್ಧಿಸಮಲ್ಲಿ ಇಟ್ಕೊಳ್ಳಲಾಗಿದೆ.
ಇನ್ನು ಬೋಧನೆಗಳೇನು ಹಾಗಾದರೆ, ಏನನ್ನು ಟೀಚ್ ಮಾಡ್ದ ನೋಡಿ. ಬುದ್ಧನ ಬೋಧನೆಗಳನ್ನು ಪ್ರಮುಖವಾಗಿ 3 ಹಂತಗಳಲ್ಲಿ ವಿಭಾಗ ಮಾಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಒಂದು 4 ಮೂಲತತ್ವಗಳು, ಎರಡನೇದಾಗಿ 4 ಆರ್ಯ ಸತ್ಯಗಳು, ಮೂರನೇದಾಗಿ ಅಷ್ಟಾಂಗ ಮಾರ್ಗಗಳು. ಇಲ್ಲಿ ಮೂಲತತ್ವಗಳು ಯಾವುವು ಅಂದರೆ ಸತ್ಯ, ಅಹಿಂಸೆ, ಆಸ್ಥೇಯ ಮತ್ತು ಬ್ರಹ್ಮಚರ್ಯ. ಪಾವಿತ್ರತೆ ಎಂದು ಕೂಡ ಹೇಳ್ತೇವೆ. ಮೂಲತತ್ವಗಳು ಸತ್ಯ, ಅಹಿಂಸೆ, ಆಸ್ಥೇಯ, ಬ್ರಹ್ಮಚರ್ಯ. ಈ 4 ಮೂಲತತ್ವಗಳು ಅಂತೇಳಿ ಕರೆಯಲಾಗುತ್ತೆ. ಅವುಗಳನ್ನು ಬೋಧನೆ ಮಾಡ್ತಾನೆ. ಇನ್ನು ಆರ್ಯ ಸತ್ಯಗಳು, 4 ಆರ್ಯ ಸತ್ಯಗಳನ್ನು ಪ್ರಪಂಚಕ್ಕೆ ಬೋಧನೆ ಮಾಡ್ತಾನೆ. ಅದು ಯಾವುದು ಅಂತಂದರೆ, ಒಂದು, ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ, ಲೈಫ್ ಇಸ್ ಫುಲ್ ಆಫ್ ಸಾರೋಸ್ ಅಂತ ಹೇಳ್ತಾನೆ ಅವನು. ಎರಡನೇದಾಗಿ ಆಸೆಯ ದುಃಖಕ್ಕೆ ಮೂಲ ಕಾರಣ. ಮೂರನೇದಾಗಿ ಆಸೆಯ ನಿಗ್ರಹಕ್ಕೆ ಪುನರ್ಜನ್ಮದ ಕೊನೆ ಮಾಡಬೇಕು. ಆಸೆಯ ನಿಗ್ರಹ ಮತ್ತು ಪುನರ್ಜನ್ಮದ ಕೊನೆ ಮಾಡಬೇಕು ಅಂದರೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ನಾಲ್ಕನೇದಾಗಿ ಅಷ್ಟಾಂಗ ಮಾರ್ಗ. ಈ 8 ಮಾರ್ಗಗಳನ್ನು ಆತ ಬೋಧನೆ ಮಾಡ್ತಾನೆ. ಆಸೆಯನ್ನು ನಿಗ್ರಹಿಸಬೇಕು, ಪುನರ್ಜನ್ಮನ ಕೊನೆಗೊಳಿಸಬೇಕು ಅಂತಂದರೆ ಅದಕ್ಕೆ ಅಷ್ಟಾಂಗ ಮಾರ್ಗವನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾದ್ರೆ ಅಷ್ಟಾಂಗ ಮಾರ್ಗಗಳು ಯಾವುದು? 8 ಮಾರ್ಗಗಳನ್ನು ಬೋಧನೆ ಮಾಡ್ತಾನೆ ಆತ. ಒಂದು, ನಂಬಿಕೆ, ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಈ 8 ಮಾರ್ಗಗಳನ್ನು ಬೋಧನೆ ಮಾಡ್ತೀವಿ. ಇವುಗಳನ್ನು ನಾವು ಅಷ್ಟಾಂಗ ಮಾರ್ಗ ಅಂತೇಳಿ ಕರೆಯಲಾಗುತ್ತೆ. ಇನ್ನು ನಿರ್ವಾಣ. ಸಶಪ 483ರಲ್ಲಿ ಬುದ್ಧನ ನಿರ್ವಾಣ ಆಗುತ್ತೆ. ಇಲ್ಲಿ ಕುಶಿನಾರ ಎಂಬಲ್ಲಿ. ಸಶಪ 483ರಲ್ಲಿ ಉತ್ತರ ಪ್ರದೇಶದ ಕುಸಿನಾರ ಎಂಬಲ್ಲಿ ಆತನ ನಿರ್ವಾಣವನ್ನು ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಈತನ ಬಗ್ಗೆ ಇರ್ತಕ್ಕಂಥ ವಿಶೇಷವಾದಂಥ ಒಂದು ಅಂಶ ಏನು ಅಂತಂದರೆ, ಎಡ್ವಿನ್ ಆರ್ನಾಲ್ಡ್ ಎಂಬ ವಿದ್ವಾಂಸ ಬುದ್ಧನನ್ನು ಏಷ್ಯಾದ ಜ್ಯೋತಿ, ಲೈಟ್ ಆಫ್ ಏಷ್ಯಾ ಅಂತೇಳಿ ಕರೀತಾನೆ. ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಇದನ್ನು ಉಪಸಂಹಾರದಲ್ಲಿ ಬೇಕಾದ್ರೂ ಕೂಡ ಬಳಕೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಉತ್ತರವನ್ನು ಬರೀತಕ್ಕಂಥ ಆರಂಭದಲ್ಲಿ ಪೀಠಿಕಾ ಅಂತಲ್ಲಿ ಬೇಕಾದ್ರೂ ಕೂಡ ಬಳಕೆ ಮಾಡ್ಕೊಳ್ಬೋದು. ಎಡ್ವಿನ್ ಆರ್ನಾಲ್ಡ್, ಏಷ್ಯಾದ ಜ್ಯೋತಿ. ಏಷ್ಯಾದ ಜ್ಯೋತಿ ಅಂತೇಳಿ ಬುದ್ಧನನ್ನು ಕರೆದವ್ರು ಯಾರು ಅಂತೇಳಿ ಕೂಡ ಕೇಳ್ಬೋದು ಅನ್ನೋ ಪ್ರಶ್ನೆ, ಅಥವಾ ಹೊಂದಿಸಿ ಬರಲಿ ಕೂಡ ಕೇಳುವ ಸಾಧ್ಯತೆ ನಾವಿನ್ನು ಅಲ್ಲಗಳೆಯಂಗಿಲ್ಲ. ಹಾಗಾಗಿ ಇಷ್ಟು ಈ ಕುಶಿನಾರ ಸಶಪ 483ರಲ್ಲಿ ಆತ ನಿರ್ವಾಣವನ್ನು ಹೊಂದ್ತಾನೆ. ಹೀಗೆ ಈ 7 ಅಂಶಗಳಲ್ಲಿ ಆರಂಭಿಕ ಜೀವನ, ವೈವಾಹಿಕ ಜೀವನ, ಮಹಾಪರಿತ್ಯಾಗ, ಜ್ಞಾನೋದಯ, ಮೊದಲ ಪ್ರವಚನ, ಬೋಧನೆಗಳು ಮತ್ತು ನಿರ್ವಾಣ ಅಂತ ಹೀಗೆ 7 ಹಂತಗಳಲ್ಲಿ ಬುದ್ಧನ ಜೀವನವನ್ನು ನಾವು ವಿಭಾಗ ಮಾಡ್ಕೊಂಡು ಅಧ್ಯಯನ ಮಾಡಿಕೊಂಡ್ರೆ ಆಯಾ ಟೈಟ್ಲ್ಗಳನ್ನು ನೋಡಿದಾಗ ನಮಗೆ ಆ ಟೈಟಲ್ ನೆನಪಿಗೆ ಬಂದಾಗ ಖಂಡಿತವೂ ಕೂಡ ಈ ಸಂಗತಿಗಳು ನೆನಪಿಗೆ ಬರ್ತವೆ. ಇದನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಇದನ್ನು ನಿಮ್ಮದೇ ವಾಕ್ಯಗಳಲ್ಲಿ ಎನ್ಲಾರ್ಜ್ ಮಾಡೋ ಮೂಲಕವಾಗಿ 10ಕ್ಕೆ 10 ಅಂಕ ಪಡ್ಕೊಳ್ಳೋಕ್ಕೆ ಯಾವುದೇ ರೀತಿಯ ದೋಖ ಇಲ್ಲ. ವಿದ್ಯಾರ್ಥಿಗಳೇ, ಸ್ಪಷ್ಟವಾಗಿ ಅಧ್ಯಯನ ಮಾಡಿ, ಇದೊಂದು ಸ್ಕ್ರೀನ್ಶಾಟ್ ತಕ್ಕೊಂಡು ನೀಟಾಗಿ ಅಧ್ಯಯನ ಮಾಡಿ ಅಂತೇಳಿ ತಿಳಿಸ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.